ತಾರಕ್ ಮನೆ ಹತ್ರ ಇಲ್ವಲ್ಲ, ಒಬ್ಬನೇ ಎಲ್ಲಿಗೆ ಹೋಗಿದ್ಯಾ ಕಂದ? ಆತಂಕ ಅವನ ಮಾತುಗಳಲ್ಲಿ. ಅಪಘಾತದಿಂದ ಅವನ ಮನಸ್ಸಿನ್ನು ಚೇತರಿಸ್ಕೊಂಡಿರಲಿಲ್ಲ. ಲಹರಿ ಮನೆಯಲ್ಲಿದ್ದೀನಿ ಡ್ಯಾಡ್, ಅವಳು ಇಲ್ಲಿಲ್ಲ ಅನ್ನೋದು ನಿಮಗೆ ಮುಂಚೆ ಗೊತ್ತಿತ್ತಾ? ನೇರವಾಗಿ ಬಂದ ಮಗನ ಪ್ರಶ್ನೆಗೆ ಹೌದು ಅಂದರು. ಸುಳ್ಳು ಹೇಳಲಾಗದೆ. ತಕ್ಷಣವೇ ನಾನು ಹುಡುಕಿಸ್ತಿದ್ದೀನಿ ಕಂದ, ಹುಡುಗಿ ಖಂಡಿತವಾಗಿಯೂ ಬೇಗ ಸಿಗ್ತಾಳೆ. ನನ್ನ ಮನೆ ಸೊಸೆ ಎಲ್ಲೋ ಇದ್ದು ಕಷ್ಟಪಡ್ತಿದ್ರೆ ನಾವು ಹೇಗೆ ನೋಡ್ತಾ ಸುಮ್ಮನಿರ್ತೀನಿ? ಮನೆಗೆ ಬಂದುಬಿಡು ಕಂದ, ನಮ್ಮ ಪ್ರಭಾವವನ್ನೆಲ್ಲ ಬಳಸಿ ಅವ್ರನ್ನ ಬೇಗ ಪತ್ತೆ ಹಚ್ಚೋಣ. ಡ್ಯಾಡ್, ನಂಗೆ ಸಹಾಯ ಮಾಡ್ತೀರಾ? ಮಾಡ್ತೀನಿ, ಏನು ಕಂದ ಅಂತ ಕೇಳಿದ್ರು. ಲಹರಿಯನ್ನು ನಾನು ನೋಡ್ಕೊಳ್ತೀನಿ, ಆದರೆ ಅವಳನ್ನ ನನಗೆ ದೂರ ಮಾಡಿದ್ದು ಯಾರು ಅಂತ ನೀವು ಪತ್ತೆ ಹಚ್ಚಿ. ಎಷ್ಟು ಹಣ ಆದರೂ ಪರವಾಗಿಲ್ಲ, ಅವ್ರು ಯಾರು ಅಂತ ನನಗೆ ತಿಳಿಬೇಕು. ಖಂಡಿತ ತಾರಕ್, ನೀನಿನ್ನು ಆ ವಿಷಯ ಮರೆತುಬಿಡು. ನಿನಗಿಂತ ಹೆಚ್ಚು ನನಗೆ ಇದೇ ಕಣೋ ಅವ್ರು ಯಾರು ಅಂತ ತಿಳಿಬೇಕಾಗಿರೋದು. ನನ್ನ ಮಗನಿಗಿಂತ ಪರಿಸ್ಥಿತಿ ಬರೋದು ಕಾರಣ ಆದವ್ರನ್ನ ಅಷ್ಟು ಸುಲಭವಾಗಿ ನಾನು ಹೇಗೆ ಬಿಟ್ಬಿಡ್ತೀನಿ? ನಾವೇನು ರಾಮಾಯಣ ಕಾಲದಲ್ಲಿ ಇಲ್ವಲ್ಲ, ಅಷ್ಟೆಲ್ಲ ಮಾಡಿದವ್ರನ್ನ ಬಿಟ್ಟು ಕೈ ಕಟ್ಕೊಂಡು ಕೂತ್ಕೊಳ್ಳೋದಕ್ಕೆ. ಈ ದಿನ ನಿನ್ನ ಮೇಲೆ ದಾಳಿ ಮಾಡಿದವ್ ನಾಳೆ ಎಲ್ಲರ ಮೇಲೂ ಮಾಡಲ್ಲ ಅನ್ನೋ ನಂಬಿಕೆ ಏನು? ಅವನು ಯಾರೋ ನಾನು ಪತ್ತೆ ಹಚ್ತೀನಿ, ನಿನಗೆ ಒಪ್ಪಿಸ್ತೀನಿ ತಾರಕ್. ಅವನ ಸಾವು ಎಷ್ಟು ಭಯಂಕರವಾಗಿರಬೇಕಂದ್ರೂ ನೋಡಿದವ್ರು ಯಾರಾದರೂ ಜೀವನದಲ್ಲಿ ಪಕ್ಕದವ್ರ ತಂಟೆಗೆ ಹೋಗಬೇಕಂದ್ರೆ ಹೆದರಬೇಕು. ಆದರೆ ತಾರಕ್, ಇದು ಆ ರೋಹಿತ್ ಕೆಲಸ ಅಂತೂ ಅಲ್ಲ. ಅವನಿಗೆ ಅಷ್ಟೊಂದು ತಾಕತ್ ಇಲ್ಲ. ಈ ಘಟನೆ ನಡೆದ ತಕ್ಷಣ ಅವನ ಮೇಲೆ ಅನುಮಾನ ಬಂದು ವಿಚಾರಣೆ ನಡೆಸಿದ್ರೆ ಅವನಲ್ವಂತೆ. ಹೌದು ಡ್ಯಾಡ್, ಇದು ಅವನ ಕೆಲಸ ಅಲ್ಲ. ಯಾರಿಗೂ ನನ್ನ ಮೇಲೆ ತುಂಬ ಉರಿ ಇದ್ದಾಗಿದೆ. ನನ್ನ ಚೆನ್ನಾಗಿ ಗಮನಿಸ್ತಾ ನಾನು ಎಲ್ಲೆಲ್ಲಿಗೆ ಹೋಗ್ತೀನಿ ಅಂತ ತಿಳ್ಕೊಂಡು ಸರಿಯಾಗಿದೆಲ್ಲ ಮಾಡಿದ್ದಾರೆ. ಅವನು ಯಾರೋ ನನಗೆ ತಿಳಿಬೇಕು. ಸಿಕ್ಕ ಮೇಲೆ ಅವನಿಗೆ ನಾನು ಮುಕ್ತಾಯ ಹಾಡ್ತೀನಿ. ನೀನು ಹೆಚ್ಚು ಆಲೋಚಿಸಬೇಡ ಕಂದ, ನಿನ್ನ ಆರೋಗ್ಯ ಇನ್ನೂ ಸುಧಾರಿಸಿಲ್ಲ. ಹೆಚ್ಚು ಒತ್ತಡವನ್ನು ತಗೊಳ್ಬಾರ್ದು ಅಂತ ವೈದ್ಯರು ಹೇಳಿದ್ದಾರೆ. ಮನೆಗೆ ಬಂದುಬಿಡು ಕಂದ. ಅಮ್ಮ ನಿನಗಾಗಿ ತುಂಬ ಚಿಂತೆ ಮಾಡ್ತಿದ್ದಾಳೆ. ಈ ಸಮಯದಲ್ಲಿ ಒಬ್ಬನೇ ಇರೋದು ಅಷ್ಟು ಸುರಕ್ಷಿತವೂ ಅಲ್ಲ. ತಂದೆ ಮಾತುಗಳಲ್ಲಿನ ಭಯಕ್ಕೆ ಮತ್ತು ಪ್ರೀತಿಗೆ ಸಣ್ಣದಾಗ್ನಕ್ಕೂ, ನೀವು ಆತಂಕ ಪಡಬೇಡಿ ಡ್ಯಾಡಿ. ಪೆಟ್ಟು ತಿಂದ ಹುಲಿ ತಂಟೆಗೆ ಅಷ್ಟು ಸುಲಭವಾಗಿ ಮತ್ತೆ ಎದುರು ಬರೋದಕ್ಕೆ ಇಷ್ಟಪಡಲ್ಲ. ಅವನು ಅಂದ್ಕೊಂಡಿರಲ್ಲ ನಾನು ಬರ್ತೀನಿ ಅಂತ. ನಾನು ಹಠ ಮಾರಿ ನನಗೆ ಯಾರಾದರೂ ಉಡುಗೊರೆ ಕೊಟ್ಟಿರೋದಕ್ಕೆ 2ರಷ್ಟು ಮರಳಿ ನೀಡಿದ್ರೆ ನಾನು ಹೇಗೆ ಬಿಡ್ತೀನಿ? ನೀವು ಬೇಗ ಆ ಕೆಲಸದ ಮೇಲೆ ಇರಿ, ಅಮ್ಮನಿಗೆ ಆತಂಕ ಪಡಬೇಡ ಅಂಥೇಳಿ ಅಂತ. ಅಜ್ಜಿ, ತಾತ, ಮನು ಬಂದಿದ್ದಾರಾ ಅಂತ ಕೇಳ್ದ. ಮನು ಬರಲಿಲ್ಲ ಕಂದ, ಏನೋ ಕೆಲಸಗಳಿವೆ ಅಂತೆ, ಆಮೇಲೆ ಬರ್ತೀನಿ ಅಂದ್ಲು. ಬರಲಿಲ್ವಾ? ಯಾಕೆ ಬರಲಿಲ್ಲ? ಅವಳು ಒಬ್ಬಳೇ ಹೇಗಿರ್ತಾಳೆ? ಇನ್ನೆರಡು ದಿನಗಳಲ್ಲಿ ಬರ್ತೀನಿ ಅಂದ್ಲು. ಸರಿ, ಅವಳ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿ ತಕ್ಷಣವೇ ಮನು ಕರೆ ಮಾಡಿದ್ರೆ ಅವಳು ಸಂಪರ್ಕಕ್ಕೆ ಸಿಗಲಿಲ್ಲ. ಮತ್ತೆರಡು ಬಾರಿ ಪ್ರಯತ್ನಿಸಿದ್ರು. ಹಾಗೇ ಬರೋದ್ರೊಂದಿಗೆ ನನಗೆ ಕರೆ ಮಾಡಿ ಮನು ಅಂತ ಸಂದೇಶ ಕಳಿಸಿ ಫೋನ್ ಪಕ್ಕದಲ್ಲಿಟ್ಟು ಕಣ್ಣುಗಳನ್ನ ಮುಚ್ಕೊಂಡ. ಹೈದರಾಬಾದ್ ನಗರದ ಹೊರವಲಯದ ಪ್ರದೇಶ. ಒಂದು ಸಣ್ಣ ಗುಂಪಿನ ಮನೆ. ನಿರ್ಮಲ ಅಡುಗೆ ಮನೆಯಲ್ಲಿ ತರಕಾರಿಯನ್ನು ಹಚ್ಚಿದ್ರೆ ಲಹರಿ ಮನೆ ಮುಂದೆ ರಂಗೋಲಿ ಇಟ್ಟು ಸ್ನಾನ ಮಾಡೋದಕ್ಕೆ ಹೋದ್ಲು. ನ್ಯೂಸ್ ಪೇಪರ್ಸ್ನೆಲ್ಲ ಹಾಕಿ ಅಷ್ಟರಲ್ಲೇ ಬಂದ ಕಲ್ಯಾಣ್. ರಾತ್ರಿ ಕಾವಲುಗಾರನ ಕೆಲಸ ಮುಗಿಸಿ ಅವನ ಹಿಂದೆ ಬಂದರು ಭಾಸ್ಕರ್. ಗಂಡನಿಗೆ ಮತ್ತು ಮಗನಿಗೆ ಬಿಸಿ ಬಿಸಿಯಾಗಿ ಚಹಾವನ್ನು ನೀಡಿದ್ರು ನಿರ್ಮಲ. ಲಹರಿ ಎಲ್ಲಿದ್ದಾಳೆ ನಿರ್ಮಲ? ಸ್ನಾನ ಮಾಡ್ತಿದ್ದಾಳ್ರಿ ಅಂತ. ಇಷ್ಟೊಂದು ಜ್ವರ ಇಟ್ಕೊಂಡು ರಾತ್ರಿ ಹೋದ್ರಿ ಯಾಕ್ರಿ ಅಂದ್ಲು. ಕಣ್ಗಳಲ್ಲಿ ನೀರು ತುಂಬಿಕೊಳ್ತಿದ್ರೆ, ಹೆಣ್ಮಗಳು ಒಬ್ಬಳೇ ಓದಿಗೆ ಸಂಬಂಧ ಇಲ್ಲದೆ ಸೂಪರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತಿದ್ದಾಳೆ. ಚಿಕ್ಕವನಾದರೂ ಇವನು ವಯಸ್ಸಿಗೆ ಮೀರಿ ಕಷ್ಟಪಡ್ತಿದ್ರೆ ತಂದೆಯಾಗಿ ನಾನೀಗ ಸುಮ್ಮನೆ ಕೂತ್ಕೊಳ್ಳಿ ನಿರ್ಮಲ. ಮನೆ ನಡಿಬೇಕಂದ್ರೆ ಒಳಗೆ ಚೆನ್ನಾಗಿದ್ರು ಇಲ್ದಿದ್ರು ಹೋಗಲೇಬೇಕು. ತಿಂಗಳು ಕಳೆಯೋದ್ರೊಳಗೆ ಬಾಡಿಗೆ, ವಿದ್ಯುತ್ ಬಿಲ್, ಹಾಲಿನ ಬಿಲ್, ದಿನಸಿ ಸಾಮಾನು ಎಲ್ಲ ಖರ್ಚುಗಳು ಸುತ್ತುವರಿಯುತ್ತವೆ. ಅದಕ್ಕೋಸ್ಕರ ಜ್ವರ ಇದ್ರೂ ಆರೋಗ್ಯ ಹಾಳು ಮಾಡ್ಕೊಂಡು ಹೋಗ್ಬೇಕಪ್ಪ ಅಂದ್ಲು ಲಹರಿ. ತಪ್ಪಲ್ವಲ್ಲಮ್ಮ? ಇದೆಲ್ಲ ನನ್ನಿಂದಾನೇ ಅಲ್ವಾ? ಕಣ್ಣೀರಿನಿಂದ ತಂದೆ ಮಡಿಲಲ್ಲಿ ತಲೆ ಇಟ್ಕೊಂಡ್ಳು. ಅಲ್ಲ, ನಮ್ಮ ಹಣೆ ಬರಹ. ಆ ಹುಡುಗನ ಜೊತೆ ಆನಂದವಾಗಿ ಅಂತಿದ್ದ ನಿರ್ಮಲ ಅವರನ್ನ ತಡೀತಾ, ಅಮ್ಮ ನಿನಗೆ ಮತ್ತೆ ಹೇಳ್ತಿದ್ದೀನಿ, ಇನ್ನು ಆ ವಿಷಯದ ಬಗ್ಗೆ ಮರ್ತು ಬಿಡು. ನಮಗಾಗಿರೋದು ನಾವು 4 ಇನ್ಯಾರು ಬೇಡಮ್ಮ. ಆಸೆಗೆ ಮಿತಿ ಇರಬೇಕು. ಸಿಗದ ವಸ್ತುಗಳಿಗಾಗಿ ಆರಾಟಪಟ್ಟಿದ್ದಕ್ಕೆ ಇಲ್ಲಿಗೆ ಬಂದವು ನಾವು. ಇನ್ನು ಆ ಆಸೆಯನ್ನು ಬಿಡದಿದ್ರೆ ಈ ಬಾರಿ ಪ್ರಾಣ ಕಳ್ಕೊಳ್ಬೇಕಾಗುತ್ತೋ ಏನೋ ಅಂತ ಎದ್ದು ಭಾಸ್ಕರ್ ಅವರಿಗೆ ಜ್ವರದ ಮಾತ್ರೆಯನ್ನು ನೀಡಿ, ನೀವಿಷ್ಟ ಅಂದರೆ ತಗೊಳ್ಳಿ ಅಪ್ಪ ಅಂದ್ಲು. ನಾನು ನಮ್ಮ ಮೇಲ್ವಿಚಾರಕರನ್ನು 1 ತಿಂಗಳು ಮುಂಗಡ ಹಣ ನೀಡೋದು ಕೇಳಿದ್ದೆ. ಇವತ್ತು ಕೊಡ್ತೀನಿ ಎಂದಿದ್ದಾರೆ. ನೀವಿನ್ನೂ ಮನೆ ಬಗ್ಗೆ ಆಲೋಚಿಸಿ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳಿ ದೇವ್ರ ಹತ್ರ ದೀಪ ಹಚ್ಚಿ 2 ಕೈಗಳನ್ನ ಜೋಡಿಸಿ ಕಣ್ಣುಗಳು ಮುಚ್ಚಿದ ಲಹರಿ ಕಣ್ಣುಗಳ ಮುಂದೆ ಮೂಡ್ತು ತಾರಕ್ ರೂಪ.
ರಕ್ತದ ಮಡುವಿನಲ್ಲಿ ಒದ್ದೆಯಾಗಿದ್ದವನ ಕಣ್ಣುಗಳಲ್ಲಿ ತನ್ನ ಮೇಲಿನ ಪ್ರೀತಿಯನ್ನು ಆ ಕ್ಷಣದಲ್ಲೂ ನೋಡಿದ ಲಹರಿ ಕಣ್ಣುಗಳಿಂದ ನೀರು ಸುರಿಯುತ್ತಿದ್ರೆ. ಸ್ವಾಮಿ, ನಾನು ಕೋರೋ ಒಂದೇ ಒಂದು ಅಂದರೆ ತಾರಕ್ ಎಲ್ಲಿದ್ರು ಆರೋಗ್ಯವಾಗಿರ್ಬೇಕಂತ ಕೇಳ್ಕೊತೀನಿ. ನನ್ನ ಬಗ್ಗೆ ಅವನು ಆಲೋಚಿಸಿದಂತೆ ನೋಡು. ಅದಕ್ಕಿಂತ ನಾನೇನು ಕೇಳಲ್ಲ. ಕಲ್ಯಾಣನೂ ಕೂಡ ಕಾಲೇಜ್ ಬದಲಾಯಿಸಿ ಹತ್ತಿರದಲ್ಲಿರೋ ಸರ್ಕಾರಿ ಕಾಲೇಜ್ ಸೇರಿಸಿದ್ಲು. ಬೆಳಿಗ್ಗೆ ನ್ಯೂಸ್ ಪೇಪರ್ಸ್ ಹಾಕ್ತಾ ಕುಟುಂಬಕ್ಕೆ ತನ್ನ ಪಾಲಿನ ಸಹಾಯವಾಗಿದ್ದ ಕಲ್ಯಾಣ್ ಮಧ್ಯಾಹ್ನದ ಊಟದ ಬುಟ್ಟಿ ನೀಡಿದ ತಾಯಿಯನ್ನು ನೋಡಿ, ಮೊಸರನ್ನವೇ ಇಟ್ಟಿದ್ದೀಯಮ್ಮ ಅಂದ್ಲು. ಹಾಂ, ಅದನ್ನೇ ಇಟ್ಟಿದ್ದೀರಮ್ಮ ಅಂತ ಚೀಲದಲ್ಲಿ ಹಿಡಿದಿದ್ರೆ ತಡೆದು ತೆರೆದು ನೋಡಿದ್ಲು. ಪಲ್ಯದ ಅನ್ನ ಇಟ್ಟಿರೋದು ನೋಡಿ ಅಪ್ಪನಿಗೆ ಶಸ್ತ್ರಚಿಕಿತ್ಸೆ ನಡೆದ ಮನುಷ್ಯ. ನನಗೇನಮ್ಮ, ನಾನು ಚೆನ್ನಾಗಿದ್ದೀನಲ್ವಾ ಅಂತ ಬುಟ್ಟಿಯಿಂದ ಪಲ್ಯದನ್ನ ತೆಗೆದಿಟ್ಟು ಅನ್ನಕ್ಕೆ ಮೊಸರು ಉಪ್ಪು ಹಾಕಿ ಕಲಸಿ ಸಣ್ಣ ಉಪ್ಪಿನಕಾಯಿ ತೊಗೊಂಡು ಮೇಲಿಟ್ಟು ಬುಟ್ಟಿನ ಚೀಲದಲ್ಲಿ ಇಟ್ಕೊಂಡ್ಳು. ತಮ್ಮನ ಜೊತೆ ಊಟ ಮುಗಿಸಿದ ಮೇಲೆ ನಿರ್ಮಲಾಗಿ ಇಬ್ಬರು ಹೊರಟರು. ಮುಖವಾಡದಿಂದ ತನ್ನನ್ನು ತಾನು ಮುಚ್ಕೊಂಡ ಲಹರಿ ಕಲ್ಯಾಣ್ ಜೊತೆ ನಡೀತಾ ಹತ್ತಿರದಲ್ಲಿರೋ ಕಾಲೇಜ್ನಲ್ಲಿ ಕಲ್ಯಾಣನ ಬಿಟ್ಟು ಜಾಗ್ರತೆ, ಯಾರ ಜೊತೆ ಜಗಳ ಮಾಡ್ಕೊಳ್ಬೇಡ ಅಂತ ಹೇಳಿ ಕಾಲ್ನಡಿಗೆಯಲ್ಲೇ ಮತ್ತೊಂದು 1/4 ಗಂಟೆ ನಡೆದು ತಾನು ಕೆಲಸ ಮಾಡೋ ಸೂಪರ್ ಮಾರ್ಕೆಟ್ ತಲುಪಿದ್ಲು. ತಾನು ಹೊರಗೆ ಯಾವ ಸಣ್ಣ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರೂ ಪತ್ತೆ ಹಚ್ಚೋದು ತಾರಕ್ಕೆ ದೊಡ್ಡ ಕೆಲಸ ಅಲ್ಲ. ಅದಕ್ಕೆ ಇಲ್ಲಿ ಈ ಸಣ್ಣ ಅಂಗಡಿಯಲ್ಲಿ ಮಾರಾಟದ ಹುಡುಗಿಯ ಕೆಲಸ ಮಾಡ್ತಿದ್ದಾಳೆ. ಲಹರಿಯನ್ನು ನೋಡಿದ ಮೇಲ್ವಿಚಾರಕ ಅವಳನ್ನ ಕರೆದು, ಕೇಳಿದೆಯಲ್ಲಮ್ಮ, ಹೀಗೋ 1 ತಿಂಗಳು ಮುಂಗಡ ಹಣ ಹೊಸದಾಗಿ ಸೇರಿ ನಿನ್ನೆ ನಂಬಿ ಕೊಡ್ತಿದ್ದೀನಿ ಅಂದ. ನಿಮ್ಮ ನಂಬಿಕೆ ಕಳ್ಕೊಳ್ಳಲ್ಲ ಅಂತ ಹಣವನ್ನು ತನ್ನ ಬ್ಯಾಗ್ನಲ್ಲಿ ಭದ್ರವಾಗಿಟ್ಕೊಂಡು ಕೆಲಸದಲ್ಲಿ ತೊಡಗಿದ್ಲು. ಮಹಡಿ ಮೇಲೆ ನಿಂತು ಸುತ್ತಲೂ ನಡೀತಿರೋ ಕೆಲಸಗಳನ್ನು ನೋಡ್ತಿರೋ ತಾರಕ್ ಮುಖದಲ್ಲಿ ಒಂದು ಕುತಂತ್ರದ ನಗು. ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ ಫೋನಲ್ಲಿ ಮಾತಾಡಿದ ಮೇಲೆ ಲಹರಿ ಬೆಳೆಸಿದ ಗುಲಾಬಿಗಳು ಅರಳಿ ಅಂದವಾಗಿ ನಗ್ತಿರುವಂತೆ ಅನ್ನಿಸ್ತಿದ್ರೆ ಅವುಗಳ ಹತ್ರ ಹೋಗಿ ಲಹರಿ ಎಲ್ಲಿ ಕೂತು ಅವುಗಳ ಜೊತೆ ಮಾತಾಡ್ತಿದ್ದಾಳೋ ನೆನಪಿಸ್ಕೊಳ್ತಿದ್ರೆ ಅವಳ ರೂಪ ಅವನ ಕಣ್ಣುಗಳಲ್ಲಿ ಮೂಡ್ತು. ಎಲ್ಲಿದೆಯಾ ರಾಕ್ಷಸಿ? ಈ ಜನರ ಮಾತುಗಳನ್ನ ಕೇಳಿ ದೂರ ಹೋಗಿದೆಯಾ ಅಲ್ವಾ? ಇಂತಹ ಕಟಕ ಜನ ಇಲ್ಲಿಲ್ದಂತೆ ಮಾಡಿದ್ದೀನಿ. ಬೇಗ ಬಾ ಹುಡುಗಿ, ನಿನಗ ಕಾಯ್ತಿದ್ದೀನಿ ಅಂತ ಕೆಳಗೆ ಹೋಗಿ ಸ್ವಚ್ಛವಾಗಿ ಕೆಲಸ ತೊಳ್ಕೊಟ್ಟು ಚಹಾ ಕುಡಿದು ಇಂಜಿನಿಯರ್ ಬರೋದ್ರೊಂದಿಗೆ ಹೋದ. ಆ ಪ್ರದೇಶದಲ್ಲಿ ಯಾರಾಗಲಿ ಲಹರಿ ಕುಟುಂಬದ ಜೊತೆ ಅಸಭ್ಯವಾಗಿ ನಡ್ಕೊಂಡು ಅವರಿಗೆ ಮಾನಸಿಕ ಹಿಂಸೆ ನೀಡಿದ್ರೋ ಅವ್ರ ಜಾಗವನ್ನು ಪೂರ್ತಿಯಾಗಿ ಕೊಂಡು ತಕ್ಷಣವೇ ಅವರನ್ನು ಅಲ್ಲಿಂದ ಓಡಿಸಿದ್ದ. ಒಂದು ಕುಟುಂಬ ಎಂಥ ಪರಿಸ್ಥಿತಿಗೆ ಬರಬಾರ್ದು ಅಂಥ ಪರಿಸ್ಥಿತಿಗೆ ತಂದವರನ್ನ ಬಿಡ್ತಾನ ಅವನು? ಇಂಜಿನಿಯರ್ ಬಂದು ಆ ಜಾಗದಲ್ಲಿ ಏನಾದರೂ ಕಟ್ಟಬೇಕಾ ಸರ್, ಯೋಜನೆ ಸಿದ್ಧಪಡಿಸ್ಬೇಕಾ ಅಂತ ಕೇಳಿದ. ಸಸ್ಯ ಕ್ಷೇತ್ರಕ್ಕಾಗಿ ಯೋಜನೆ ಮಾಡಿ ಅಂದ ತಾರಕ್. ಸರಿ ಸರ್ ಅಂದ ಇಂಜಿನಿಯರ್. ಆ ದಿನ ಪೂರ್ತಿಯಾಗಿ ಅರ್ಧನಗರವೆಲ್ಲ ಹುಡುಕಾಡಿದವನಿಗೆ ತಲೆ ಪೂರ್ತಿಯಾಗಿ ಒಡೆದು ಹೋಗುವಂಥ ಅನುಭವ ಉಂಟಾಯಿತು. ಆದರೂ ಮನಸ್ಸು ಕೇಳದೆ ಕಾರ್ ತೆಗೆದುಕೊಂಡು ರಸ್ತೆ ಮೇಲೆ ವೇಗವಾಗಿ ಚಲಿಸುವಂತೆ ಮಾಡ್ದ. ರಸ್ತೆಯಲ್ಲಿ ತಾರಕ್ನನ್ನ ಕಂಡ ಲಹರಿ. ಆ ದಿನ ಕೆಲಸ ಮುಗಿದ ಮೇಲೆ ಮನೆಗೆ ಬೇಕಾದ ದಿನಸಿ ಸಾಮಾನುಗಳನ್ನ ತೆಗೆದುಕೊಂಡು ಮನೆಗೆ ಬರ್ತಿದ್ದಾಳೆ ಲಹರಿ. ಸಂತೆ ಹತ್ತಿರದಲ್ಲೇ ಇರೋ ಉಪಹಾರ ಗೃಹದಲ್ಲಿ ಅರ್ಧ ದಿನ ಕೆಲಸ ಮಾಡ್ತಿದ್ದಾನೆ ಕಲ್ಯಾಣ್. ತಮ್ಮನಿಗಾಗ್ತಾನೆ ದಿನವೂ ಬರೋ ಮುಖ್ಯ ರಸ್ತೆ ದಾರಿಗೆ ಬಂದ ಲಹರಿಗೆ ದೂರದಲ್ಲಿ ಸಂಚಾರ ದಟ್ಟಣೆ ನಿಂತಿದ್ದ ಕಾರ್ನಲ್ಲಿ ಕಾಣಿಸ್ತು ತಾರಕ್. ಅವನನ್ನು ನೋಡಿದ ತಕ್ಷಣ ಹೋದ ಉಸಿರು ಮರಳಿ ಬಂದು ಜೀವ ಬಂದಂತೆ ಅನ್ನಿಸ್ತು. ಕಣ್ಗಳಲ್ಲಿ ಆನಂದದಿಂದ ನೀರು ಸುಳಿತಿದ್ವು. ಆನಂದದಿಂದ ಮಾತುಗಳು ಬರ್ದೆ ತಾನು ನೋಡ್ತಿರೋದು ನಿಜವೋ ಭ್ರಮೆಯೋ ತಿಳಿದೆ ಕಣ್ಣುಗಳನ್ನ ಉಚ್ಕೊಂಡು ಮತ್ತೆ ನೋಡಿದ್ಲು. ಅಲ್ಲಿರೋದು ತಾರಕ್ನೇ. ಆದರೆ ಇದುವರೆಗೆ ಇದ್ದಂತೆ ದೃಢವಾಗಿ ಬಲವಾಗಿ ಬಿಗಿಯಾದ ಅಂಗಿಯೊಂದಿಗಿರದೆ ಸಡಿಲವಾದ ಅಂಗಿ, ಗಡ್ಡ ತೆಗೆದ ಬೆಳೆದ ಗಡ್ಡದಲ್ಲಿ ಕಾಣಿಸ್ತಾ ಅವಳ ಮನಸ್ಸು ಒದ್ದಾಡ್ತು ಅವನನ್ನು ಹಾಗೆ ನೋಡ್ತಿದ್ರೆ. ಆದರೆ ಪಕ್ಕದಿಂದ ಕಾಣಿಸ್ತಿದ್ದ ಅವನ ಚೂಪಾದ ಮೂಗು, ಚುರುಕಾದ ನೋಟ ಮಾತ್ರ ಅವಳ ಬೆನ್ನಿನಲ್ಲಿ ನಡುಕ ಹುಟ್ಟಿಸ್ತು. ಅದೇನು ತಾರಕ್ ಇವಾಗ ಇಲ್ಲಿದ್ದಾನೆ, ಆಸ್ಪತ್ರೆಯಲ್ಲಿ ಅಲ್ವೇ ಇರಬೇಕು ಅಂದ್ಕೊಳ್ತಾ ನೋಟವನ್ನು ಮೇಲಕ್ಕೆ ಕೊಂಡೊಯ್ಯಲಾಗಿ ಅವನ ತಲೆಗಿದ್ದ ಕಟ್ಟು ಕಾಣಿಸ್ತು. ದೇವ್ರೆ, ಅಂದರೆ ಚಿಕಿತ್ಸೆ ಇನ್ನು ಮುಗಿಯೋ ಮುನ್ನವೇ ಬಂದುಬಿಟ್ಟಿದ್ದಾನ ಏನು? ಆದರೆ ಯಾಕೆ? ನನಗೋಸ್ಕರನಾ ಅಂತ ಅಂದ್ಕೊಂಡ ತಕ್ಷಣ ಮನಸ್ಸಿನಲ್ಲಿ ಸಂತೋಷ ಮೂಡಿದ್ರು ಅವನ ಆರೋಗ್ಯ ದೃಷ್ಟಿಯಿಂದ ಭಯ ಕಾಡತೊಡಗಿತು. ಬಂದೇ ಬಂದಿದ್ದಾನೆ ಹಠಮಾರಿ, ನಿಜಕ್ಕೂ ಮಾತು ಕೇಳಲ್ಲ. ಆದರೆ ಹೀಗೆ ಬಂದರೆ ಅಪಾಯ ಅಲ್ವಾ? ಇವಾಗ ಎಲ್ಲಿಗೆ ಹೋಗ್ತಿದ್ದಾನೆ? ಆದರೂ ಅಷ್ಟು ಬಲಹೀನ ಪರಿಸ್ಥಿತಿಯಲ್ಲೂ ಸ್ವತಃ ಚಾಲನೆ ಮಾಡ್ತಿದ್ದಾನೆ. ಹುಚ್ಚಿಡ್ದಿದೆ ಇವನಿಗೆ ಅಂತ ಒಳಗೊಳಗೆ ಬೈತ್ಕೊಳ್ತಲೇ ಕಣ್ಣುಗಳ ಮುಂದೆ ತಾರಕ್ ರೂಪವನ್ನು ಮನಸ್ಸನ್ನೇ ಮುದ್ರಿಸ್ಕೊಳ್ತಿದ್ದಾಳೆ ಲಹರಿ. ಅವನನ್ನು ನೋಡುತ್ತಾ ಹತ್ತಿರ ಹೋಗಿ ಗಟ್ಟಿಯಾಗಿ ಒಪ್ಪಿಕೊಂಡು ಮುಖ ತುಂಬ ಮುತ್ತುಗಳನ್ನ ನೀಡಿ ತಾರಕ್ ಅಂತ ಆರ್ದ್ರತೆಯಿಂದ ಕರೆದು ಕಣ್ಣೀರಿನಿಂದ ಅವನ ಮುಖವನ್ನು ಒರೆಸಬೇಕು ಅನ್ನೋ ಆಲೋಚನೆ ಬಂದು ಮರುಕ್ಷಣವೇ ಹೆಜ್ಜೆ ಹಿಂದಕ್ಕಿಟ್ಲು ಲಹರಿ. ಇಲ್ಲ, ನಾನು ನಿನ್ನ ಹತ್ರ ಬರಬಾರ್ದು. ನಾನು ನಿನ್ನ ಜೊತೆ ಇದ್ದರೆ ಎಂಥ ಅಪಾಯಗಳು ಈ ಬಾರಿ ನಿನ್ನ ಬಲಿ ತೆಗೆದುಕೊಳ್ಳುತ್ತವೋ ಬೇಡ. ಇಂಥ ದುರಾದೃಷ್ಟದ ನಷ್ಟ ಜಾತಕದವಳನ್ನ ನಿನ್ನ ಜೀವನದೊಳಗೆ ಬರೋದಕ್ಕೆ ಬಿಡಲ್ಲ. ನೀನು ಖಂಡಿತವಾಗಿಯೂ ನನಗಾಗಿ ಹುಡುಕ್ತಾ ನಮ್ಮ ಮನೆಗೆ ಹೋಗಿರ್ತೀಯ ಅಲ್ವಾ, ನಾನು ನಿನ್ನನ್ನು ನೋಡಲಿಲ್ಲ ಅಂತ.
ಅದಕ್ಕೆ ನಿನಗೆ ಕಾಣಿಸ್ಬಾರ್ದು ಅಂತ ಮುಂಚಿತವಾಗಿ ಎಚ್ಚೆತ್ತು ಬಂದುಬಿಟ್ಟೆ. ಒಂದು ವೇಳೆ ನೀನು ಅಲ್ಲಿಗೆ ಹೋದರೂ ಸುತ್ತಮುತ್ತಲಿನವರ ಮಾತುಗಳನ್ನ ಕೇಳಿದ ಮೇಲೆ ನೀನೇನು ಅಂದ್ಕೊಳ್ತೀಯೋ ಗೊತ್ತು. ಅವ್ರ ಮಾತಿಗೆ ನಾನು ಬಂದುಬಿಟ್ಟೆ ಅಂತ ಅಂಥವ್ರ ಮಾತಿಗೆ ಹೆದರು ಜಾಸ್ತಿ ತೊಡಲ್ಲ ತಾರಕ್ ನಿನ್ನ ಲಹರಿ. ಆದರೆ ನಿನ್ನ ಜೊತೆ ಇದ್ದರೆ ಈ ಬಾರಿ ನಿನ್ನ ಪ್ರಾಣ ಹೋಗುತ್ತೆ ಅನ್ನೋ ಭಯ ನನ್ನ ಹೇಡಿಯನ್ನಾಗಿ ಮಾಡಿತು. ಕುಟುಂಬವೇ ಮನುಷ್ಯನಿಗೆ ಬಲ ಅಂತ ಅಂತಾರಲ್ಲ, ಆದರೆ ಇವಾಗ ನನ್ನ ಬಲಹೀನತೆ ನೀನಾಗಿದೆಯಾ. ನಿನ್ನ ಜೊತೆ ಇರಬಾರ್ದು, ನಿನ್ನ ಜೊತೆ ಮಾತಾಡಬಾರ್ದು, ನಾನು ನಿನ್ನ ಭೇಟಿ ಆಗಬಾರ್ದು, ನೀನು ನನ್ನ ನೋಡಬಾರ್ದು. ಹಾಗಿದ್ರೆ ಬೇಸರ ಆಗಿದ್ರು ನೀನು ಬದುಕಿರ್ತೀಯ, ಇಲ್ದಿದ್ರೆ ಇವಾಗ ತಪ್ಪಿದ ಅಪಾಯ ಯಾವಾಗಲಾದರೂ ನಿನ್ನ ನುಂಗ್ಬಿಡುತ್ತೆ. ಬೇಡ, ನನ್ನ ಕಾರಣದಿಂದ ನಿನ್ನ ಪ್ರಾಣವನ್ನು ಅಪಾಯಕ್ಕೆ ದೂಡಿ ಆ ಪಾಪವನ್ನು ನಾನು ಹೊರಲಾರೆ. ಇನ್ಯಾವತ್ತೂ ನೀನು ಕಾಣಿಸಲ್ಲ ತಾರಕ್. ಇಲ್ಲಿ ನಾನು ಇರಬಾರ್ದು ಅಂತ ಅರ್ಥ ಆಯಿತು. ಹೊರಟು ಹೋಗ್ತೀನಿ, ಹಿಂಗೆ ದೂರವಾಗಿ ಹೊರಟೋಗ್ತೀನಿ ಅಂದ್ಕೊಳ್ತಾ ಕೆನ್ನೆಗಳ ಮೇಲೆ ಜಾರಿದ ಕಣ್ಣೀರನ್ನು ಒರೆಸ್ಕೊಂಡು ಕಲ್ಯಾಣ್ನ ನೋಡದೆ ಗಬಗಬನೆ ಹೊರಟೋದ್ಲು. ಸಂಕೇತ ಸಿಗದ್ರೋದ್ನಿಗೆ ತಾರಕ್ ನೇರವಾಗಿ ಮಹಾನಿರ್ದೇಶಕರನ್ನ ಭೇಟಿಯಾಗೋದಕ್ಕೆ ಅವ್ರ ಕಚೇರಿಗೆ ಹೋದ. ಮೈ ತುಂಬ ಬೆವರಿನಿಂದ ಬಂದ ಮಗಳು ಬಾಗಿಲು ಮುಚ್ಚೋದನ್ನು ನೋಡ್ತಾ ಲಹರಿ, ಏನಾಗಿ ಯಾರು ಒಟ್ಟಿಸ್ಕೊಂಡು ಬಂದಿರುವಂಥ ಅಷ್ಟು ಆತಂಕದಲ್ಲಿ ಬಂದಿದ್ಯಾ ಅಂತ ನಿರ್ಮಲ ಅವ್ರ ಕೈಯಲ್ಲಿದ್ದ ಚೀಲಗಳನ್ನ ಪಡ್ಕೊಳ್ತಾ ಕೇಳಿದ್ರೆ, ನಾನು ತಾರಕ್ನ ನೋಡಿದೆ ಅನ್ನಲಾಗಿ ಹೊಳಿತಿರೋ ಕಣ್ಣುಗಳಿಂದ ಒಂದು ಕಡೆ ಆನಂದ, ಮತ್ತೊಂದು ಕಡೆ ಬೇಸರದಿಂದ, ಏನು ಅಳಿಯನವ್ರನ್ನ ನೋಡಿದ್ರಾ, ಯಾವಾಗ, ಎಲ್ಲಿ? ಅವ್ರ ಮಾತಿಗೆ ಒಳಗಿಂದ ಬಂದ ಭಾಸ್ಕರ್, ಅಳಿಯನವ್ರು ಬಂದಿದ್ದಾರಾ ಅಂತ ತುಂಬಾ ಆನಂದದಿಂದ ತನ್ನ ಮಗಳನ್ನು ಕೇಳ್ತಾ ಇದ್ದರೆ, ಹೌದಪ್ಪ, ನಾನು ಕಲ್ಯಾಣನ ಕರ್ಕೊಂಬರ್ಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಜನರು ಓಡಾಡುವಂಥ ಜಾಗದಲ್ಲಿ ನೋಡಿದೆ. ಅವರನ್ನು ನೋಡೋದಕ್ಕೆ ತುಂಬಾ ಕುಗ್ಗೋಗಿದ್ದಾರಪ್ಪ. ನನಗೆ ಅವ್ರನ್ನ ನೋಡೋದಕ್ಕೆ ತುಂಬ ಬೇಜಾರಾಯಿತು ಅಂತ ತಂದೆ ಎದೆ ಮೇಲೆ ಮುಖ ಇಟ್ಕೊಂಡು, ಇದೆಲ್ಲ ನನ್ನಿಂದಾನೇ ಅಪ್ಪ, ಕೇವಲ ನನ್ನಿಂದಾನೇ. ನಾನು ಅವನಿಗೆ ದೂರವಾಗಿರಬೇಕು. ಇಲ್ಲಿ ಬೇಡಪ್ಪ, ನಾವು ಹೊರಟೋಗೋಣ ಅಂತಿದ್ದರೆ, ಇಲ್ಲಿಂದ ಹೋದರೆ ಕನಿಷ್ಠ ಅನ್ನ ಕೂಡ ಸಿಗಲ್ಲಮ್ಮ ನಮಗೆ. ಈ 15 ದಿನಗಳಿಗೆ ಎಷ್ಟು ತೊಂದರೆ ಪಟ್ಟವು ನಿನಗೆ ಗೊತ್ತು ತಾನೇ ಅಂದರು ಭಾಸ್ಕರ್ ಮಗಳ ತಲೆ ಸವರ್ತಾ. ಆದರೆ ಅಪ್ಪ, ತಾರಕ್ಕೆ ಏನಾದರೂ ಆದರೆ ನಾನು ಇನ್ನು ಬದುಕಲ್ಲ, ಅವನಿಗಿಂತ ಮುಂಚೆ ನಾನೇ ಹೋಗ್ತೀನಿ ಅಂತ ಹೇಳಿ ಕೋಣಿಯೊಳಗೆ ಹೊರಟೋದ್ಲು ಲಹರಿ. ಏನ್ರಿ ಇದು, ಎಲ್ಲಿಗೆ ಅಂತ ಹೋಗಿ ಅಡ್ಕೊಳ್ತೀವಿ. ನಿಜಕ್ಕೂ ಇದೆಲ್ಲ ಮಾಡಿದವನನ್ನ ಬಿಟ್ಟು ನಾವು ಹೀಗೆ ಓಡಿ ಹೋಗೋದು ಏನು? ಅದು ನಮ್ಮ ಕೈಲಿಲ್ಲ ನಿರ್ಮಲ. ಅಳಿಯನವರನ್ನು ಹಿಡಿದು ಪೊಲೀಸ್ ಠಾಣೆಯಲ್ಲಿ ಬಂಧಿಸಿದ್ರೆ ಹೊರತು ನಮ್ಮ ಬಂಧನಗಳು ಬಿಡುಗಡೆಯಾಗಲ್ಲ. ಅದಕ್ಕೆ ಹುಡುಗಿ ಹೆದರ್ತಿದ್ದಾಳೆ. ನೀನು ಆತಂಕಪಟ್ಟು ನನ್ನ ಆತಂಕ ಪಡಿಸ್ಬೇಡ. ನಾವು ಜಾಗೃತಿಯಾಗಿರಬೇಕು. ಇಲ್ದಿದ್ರೆ ಆ ಹುಡುಗನ ಪ್ರಾಣಕ್ಕಷ್ಟೇ ಅಲ್ಲ, ನಮ್ಮ ಮಗಳ ಪ್ರಾಣಕ್ಕೂ ಅಪಾಯವೇ. ನಿರ್ಮಲ ಬಲವಂತದ ಮೇಲೆ ಊಟಕ್ಕೆ ಬಂದು ಲಹರಿ, ಏನಕ್ಕ ಬರ್ತೀನಿ ಅಂತ ಹೇಳಿ ಬರಲಿಲ್ಲ ಅಂದ ಕಲ್ಯಾಣ್. ಲಹರಿ ತಾರಕ್ ನಗರದಲ್ಲಿದ್ದಾನೆ ಅನ್ನೋ ವಿಷಯ ಹೇಳಿ ಜಾಗೃತಿಯಾಗಿರೋದಕ್ಕೆ ಹೇಳಿದ್ಲು. ಭಾವನವ್ರು ಬಂದಿದ್ದಾರಾ? ಹಾಗಾದರೆ ತಕ್ಷಣವೇ ಅವ್ರನ್ನ ಭೇಟಿ ಆಗಬೇಕು. ನಡೆದಿದ್ದನ್ನೆಲ್ಲ ಅವ್ರ ಜೊತೆ ಹೇಳಬೇಕು ಅಂದ್ಕೊಂಡ ಕಲ್ಯಾಣ್. ಲಹರಿಗಾಗಿ ಒಂದು ಕಡೆ ಇಡೀ ನಗರವೆಲ್ಲ ಹುಡುಕಾಡತ್ಲೆ ತನ್ನ ಮೇಲೆ ದಾಳಿ ಮಾಡಿದ್ದನ್ನು ಪತ್ತೆ ಹಚ್ಚೋದಕ್ಕೆ ಮಹಾನಿರ್ದೇಶಕನ ಸಹಾಯ ಪಡೆದು ಪ್ರಕರಣವನ್ನು ವೈಯಕ್ತಿಕವಾಗಿ ನಿಭಾಯಿಸಲು ಹೇಳಿದ ತಾರಕ್. ವಾಸುದೇವ್ ಅವರ ಜೊತೆ ವ್ಯವಹಾರದಲ್ಲಿ ಪಾಲುದಾರರಾದ ಮಹಾನಿರ್ದೇಶಕರು ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ್ರು. ಅತಿ ವೇಗವಾಗಿ ಅವ್ರನ್ನ ಹಿಡಿತೀವಿ ಅಂತ ಹೇಳಿದರು. ಅವ್ರ ಜೊತೆ ಮಾತಾಡಿ ತಿರುಗಿ ಮನೆಗೆ ಬರುವಷ್ಟರಲ್ಲಿ ಮನೆಯಲ್ಲಿದ್ದರು ವಾಸುದೇವ್ ಮತ್ತು ಕಸ್ತೂರಿ. ನೀವೇನಮ್ಮ ಇಲ್ಲಿ ಅಂದ ಒಳಗೆ ಬರುತ್ತಲೆ. ಏನು ಕಂದ, ಇಲ್ಲಿರ್ತಿದ್ಯಾ ನೀನು ಅಂದ್ಲು ಕಸ್ತೂರಿ ಆ ಸಣ್ಣ ಮನೆಯನ್ನು ನೋಡ್ತಾ. ನಿಮ್ಮ ಸೊಸೆಯ ತವರು ಮನೆಯಮ್ಮ, ಅಳಿಯನಾಗ ಬರಬೇಕಲ್ಲ, ಅಭ್ಯಾಸ ಮಾಡ್ಕೊಳ್ತಿದ್ದೀನಿ. ನಗ್ತ ಅಂಗಿ ತೆಗೆದು ತೂಕ ಹಾಕಿ ಸ್ವಚ್ಛವಾಗೋದಕ್ಕೆ ಹೋದ. ಮಗನಲ್ಲಿನ ಬದಲಾವಣೆ ಯಾವಾಗ ಯಾವ ಜ್ವಾಲಾಮುಖಿನ ಸ್ಫೋಟಿಸ್ತು ಅನ್ನೋ ಭಯವಿದ್ದರೂ ಸದ್ಯಕ್ಕೆ ಚೆನ್ನಾಗಿದ್ದಾನೆ ಅಂತ ನಿಟ್ಟುಸಿರು ಬಿಟ್ಟು ತಾರಕ್ ಬರೋಷ್ಟು ಕೆಲಸದವ್ರ ಸಹಾಯದಿಂದ ಬಿಸಿ ಬಿಸಿ ಊಟ ಸಿದ್ಧಪಡಿಸಿದ್ಲು ಕಸ್ತೂರಿ. ಗಂಡನಿಗೆ ಮಗನಿಗೆ ಬಡಿಸಿ ಕಣ್ಣೀರಿನಿಂದ ತಾರಕ್ನ ನೋಡ್ತಾ, ಏನು ಕಂದ ಇದೆಲ್ಲ, ಹುಡುಗಿನ ಮದುವೆ ಮಾಡ್ಕೊಂಡು ಆ ಮನೆಗೆ ಕರ್ಕೊಂಡು ಬಂದರೆ ನಿಮ್ಮಿಬ್ಬರನ್ನ ನೋಡಿ ಮುದ್ದಾಡೋಣ ಅಂದ್ಕೊಂಡ್ರೆ ಹೀಗಾಗೋಯ್ತು. ನಿಜಕ್ಕೂ ಹುಡುಗಿ ಎಲ್ಲಿದ್ದಾಳೆ, ಏನಾಯಿತು ಅಂತ ತಿಳಿದಿದೆಯಾ? ಆ ಪ್ರಯತ್ನದಲ್ಲಿ ಇದ್ದೀನಮ್ಮ. ಅವಳು ನನ್ನ ಕಣ್ಣು ಮುಂದೆ ಬರೋದಕ್ಕೆ ಹೆಚ್ಚು ಸಮಯ ಹಿಡಿಯಲ್ಲ. ಊಟ ಮುಗಿದ ಮೇಲೆ ಅವರನ್ನು ಮನೆಗೆ ಕಳಿಸ್ಕೊಟ್ಟು ಮಹಡಿಗೆ ಹೋದ ತಾರಕ್. ಸಣ್ಣದಾಗ ಹನಿಗಳು ಬೀಳ್ತಿದ್ವು. ತಣ್ಣನೆ ಗಾಳಿ ಬೀಸ್ತಿದ್ರೆ ಅವನ ತಲೆ ನರಗಳು ಒಡೆಯುವಂಥ ನೋವು. ತಂಗಾಳಿ ತಗಲಬಾರ್ದು ಅಂತ ವೈದ್ಯರು ಎಚ್ಚರಿಸಿದ ನೆನಪಿಗೆ ಬಂದು ಸಿಗರೇಟ್ ತೆಗೆದು ಹಚ್ಚಿ ವಿಚಾರಣೆ ಎಲ್ಲಿವರೆಗೆ ಬಂದಿದೆ ಅಂತ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಮಾತಾಡ್ತಿದ್ದಾನೆ. ಬೆಳಗ್ಗೆ ಎದ್ದವನು ಮಾಡೋ ಕೆಲಸಗಳು ಎರಡೇ. ಒಂದು ಲಹರಿ ಹುಡುಕೋದು, ಆದರೆ ಎರಡನೆಯದು ಅಪಘಾತ ಮಾಡಿಸಿದ್ದು ಯಾರು ಅಂತ ಪತ್ತೆ ಹಚ್ಚೋದು. ಮತ್ತೊಂದು ದಿನ ಹೀಗೇ ಕಳೆದು ಹೋಯಿತು. ತಾರಕ್ನ ತಾಳ್ಮೆ ಕಡಿಮೆ ಆಗ್ತಿದೆ, ಸಹನೆ ಕಳ್ಕೊಳ್ತಿದ್ದಾನೆ. ಅವನ ಆರೋಗ್ಯ ಸಮಸ್ಯೆ ಒಂದು ಮುಖ್ಯ ಕಾರಣವಾದರೆ ಯಾವುದೇ ತಂತ್ರಜ್ಞಾನ ಸಂಸ್ಥೆಯಲ್ಲೂ ಲಹರಿ ಕೆಲಸಕ್ಕೆ ಸೇರದೇ ಇರೋದು ಎರಡನೇ ಕಾರಣ.
ನಾನು ಪತ್ತೆ ಹಚ್ಚಿಬಿಡ್ತೀನಿ ಅಂತ ಮುಂಚಿತವಾಗಿ ಇಂಥ ಕೆಲಸಕ್ಕೆ ಸೇರಿದೆಯಲ್ಲ ಹರಿ, ಅಂದರೆ ಸರಿಯಾದ ಯೋಚನೆಯೊಂದಿಗಿದೆಯಾ ಅಂದ್ಕೊಂಡ ತಕ್ಷಣ ಅವಳ ಮೇಲೆ ಮತ್ತೆ ಕೋಪ, ಆವೇಶ ಉಕ್ಕು ಬಂತು. ಕಾಣಿಸ್ಕೋ ರಾಕ್ಷಸಿ, ಹಿಂಸೆ ಅಂದರೆ ಏನಂತ ತೋರಿಸ್ತೀನಿ ನಿನಗೆ. ಗಂಡನಿಗೆ ಹೀಗಿದ್ರೆ ಲೆಕ್ಕಿಸ್ಕೊಳ್ದೆ ಕೆಲಸಗಳಿಗೆ ತಿರ್ಗೋದಕ್ಕೆ ಹೋಗಿದೆಯಲ್ಲ, ಹೇಳ್ತೀನಿ ನಿನ್ನ ಕೆಲಸನ. ನಕ್ಷತ್ರ ತೋರಿಸ್ತಿದ್ರೆ ನೋಡು ಅಂತ ಹಲ್ಲು ಕಚ್ಕೊಂಡ. ಹೀಗೆ ಕೂಡ ನೀನಿರಬಾರ್ದು ಅಂತ ಮೆದುಳು ಸಂಕೇತ ನೀಡಿದ್ರಿಂದ ನೋವಿಗೆ ತಲೆ ಒಡ್ಕೊಳ್ಬೇಕನ್ಸೋಷ್ಟು ಕೋಪ ಬಂದು ಸಿಗರೇಟನ್ನು ನುಜ್ಜುಗುಜ್ಜು ಮಾಡಲ್ಲೇ ಇದ್ದ. ಮಂಚದ ಮೇಲೆ ಮಲಗಿ ಮೋಡ ಮುಚ್ಚಿದ ಆಕಾಶ ಚಿಮ್ಕಿಸ್ತಿದ್ರೆ ಮಳೆಯಲ್ಲಿ ಒದ್ದೆ ಆಗ್ತಾ ರಸ್ತೆ ಬದಿ ಆಹಾರ ಸವಿತಿದ್ದ ಲಹರಿಯ ನಗುವಿನ ಮುಖ ನೆನಪಿಗೆ ಬಂದ ತಕ್ಷಣ ಕೋಪದ ಜಾಗದಲ್ಲಿ ಪ್ರಶಾಂತತೆ ಮೂಡಿತು. ನಾನು ನಿನ್ನ ಹಿಡಿತೀನಿ ಖಂಡಿತ. ಹೀಗೆ ನಿನಗೆ ದಾಸನಾಗ್ತೀನಿ ಅಂದ್ಕೊಂಡಿರಲಿಲ್ಲ. ಆಸೆ ತೋರಿಸಿ ಈ ರೀತಿ ಮಾಡಿದೆಯಲ್ಲ, ನನ್ನ ಸಮಯ ಬರಲಿ ಉಸಿರಾಡೋದಕ್ಕೂ ಬಿಡಲ್ಲ ಅಂತ ನಕ್ಕು ಕಣ್ಣುಗಳು ಮುಚ್ಕೊಂಡ. ಫಾಸ್ಟಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆ ಆದ ದಿನ. ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಮನೆಗೆ ಬಂದ ಮೇಲೆ ತಾರಕ್ನನ್ನ ನೋಡೋದಕ್ಕೆ ಲಂಡನ್ಗೆ ಹೋಗಬೇಕು ಅಂತಿದ್ಲು ಲಹರಿ. ಹುಡುಗನಿಗೆ ಹಾಗಾಗಿದೆ ಅಂತ ನಿಜಕ್ಕೂ ಅವರಲ್ಲಿ ಬೇಸರದಲ್ಲಿದ್ದರೆ ಮತ್ತು ನಿನ್ನನ್ನು ನೋಡಿದ್ರೆ ತಡ್ಕೊಳ್ಳಲಾರಮ್ಮ. ಅದು ಅಲ್ಲದೆ ನಿನ್ನ ಪಾಸ್ಪೋರ್ಟ್ ವೀಸಾ ಎಲ್ಲವೂ ಕಳೆದು ಹೋಗಿವೆ, ಇವಾಗ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದಿದ್ದ ಭಾಸ್ಕರ್. ಇಲ್ಲಪ್ಪ, ತಾರಕ್ ನನ್ನನ್ನು ನೋಡಲೇಬೇಕು. ಇಂಥ ಸಮಯದಲ್ಲಿ ನಾನು ಅವನ ಹತ್ರ ಇರಬೇಕು. ನನ್ನ ಸಹಾಯ ಅವನಿಗೆ ಬೇಕಪ್ಪ. ಪ್ರಜ್ಞೆ ಬಂದರೆ ನನಗಾಗಿ ಹುಡುಕ್ತಾನೆ, ಕಾಣಿಸ್ತಿದ್ರೆ ಕೋಪ ಬರುತ್ತೆ, ಆಮೇಲೆ ನನ್ನ ಬೈತಾನೆ. ನಾನು ಹೋಗ್ತೀನಪ್ಪ. ಮಾನವ್ರ ಜೊತೆ ಹೇಳಿದ್ರೆ ಆ ವ್ಯವಸ್ಥೆನ ಮಾಡ್ತಾರೆ ನನಗೆ. ಎಷ್ಟು ಹೇಳಿದ್ರು ಕೇಳುತ್ತಲ್ಲ ಹರಿ. ಹಠಮಾರಿತನದಿಂದ ವಾಸುದೇವ್ ಅವರಿಗೆ ಫೋನ್ ಮಾಡಿ ವಿಷಯವನ್ನು ಹೇಳಿದರು ಭಾಸ್ಕರ್. ತಾರಕ್ ನನ್ನ ಹೀಗೆ ನೋಡಿದ್ರೆ ಲಹರಿ ತಡ್ಕೊಳ್ಳಾರಳು ಅಂತ ಬೇಡ ಅಂತ ಕೆಲವು ದಿನಗಳಲ್ಲಿ ತಾವೇ ಭಾರತಕ್ಕೆ ಬರೋದಾಗಿ ಹೇಳಿ ಲಹರಿಗೂ ಅದನ್ನೇ ಹೇಳಿದ್ರು. ಒಪ್ಪಲಿಲ್ಲ ಅವಳು. ಹೇಗಾದರೂ ಬರ್ತೀನಿ, ತಾರಕ್ನ ನೋಡಬೇಕು ಅಂತ ಅತ್ಲು. ಸೊಸೆ ಕಣ್ಣೀರು ನೋಡ್ತಾ ವಾಸುದೇವ್ ಅವರ ಕಣ್ಣುಗಳಲ್ಲೂ ನೀರು ಬಂದೇ ಬಿಡ್ತು. ಸರಿ ತಾಯಿ, ನೀನು ಸ್ವಲ್ಪ ಚೇತರಿಸ್ಕೊ. ನೀನು ಕೂಡ ದಂಡಿದೆಯಲ್ಲ, ಅಷ್ಟರಲ್ಲಿ ವೀಸಾ ಪಾಸ್ಪೋರ್ಟ್ ಕೂಡ ಸಿದ್ಧ ಮಾಡಿಸ್ತೀನಿ ಅಂತ ಹೇಳಿದ್ರಿಂದ ಸರಿ ಅಂದ್ಲು ಲಹರಿ. ಬೇಗ ತನಗೆ ವಾಸಿ ಆದರೆ ತಾರಕ್ನ ನೋಡ್ಬೋದು ಅನ್ನೋ ಆಸೆಯಲ್ಲಿದ್ಲು ಲಹರಿ. ಕಾಲಿಗೆ ಮೂಳೆ ಮುರಿತವಾಗಿದ್ದ ಅವಳ ಕೈ ಹಿಡಿದು ಮೆಲ್ಲಗೆ ನಡೆಸ್ತಾ ಸಣ್ಣ ಸಣ್ಣ ವ್ಯಾಯಾಮಗಳನ್ನ ಮಾಡಿಸ್ತಿದ್ರು ಭಾಸ್ಕರ್. ತಾಯಿ, ತಂದೆ, ತಮ್ಮ ಅವರ ಪ್ರೀತಿಯಿಂದಲೇ ಬೇಗ ಗುಣಮುಖಳಾದ್ಲು ಲಹರಿ. ತಾರಕ್ಕೆ ಅಪಘಾತವಾಗಿ ದಿಕ್ಕು ತೋಚಿಸಿ ಲಹರಿ ಬೇಸರವಾಗಿದ್ದ ಸಮಯದಲ್ಲಿ ಅವರ ಬೆಂಬಲವಾಗಿ ಅವಳಿಗೆ ನೆರಳಾಯಿತು. ಕಚೇರಿಗೆ ಹೋಗದಿದ್ರು ವಾಸುದೇವ್ ಅವರಿಗೆ ಯಾವುದೇ ತೊಂದರೆ ಬರದಂತೆ ನೋಡಿಕೊಂಡ್ರು. ಅಲ್ಲಿ ಮಗನನ್ನು, ಇಲ್ಲಿ ಸೊಸೆಯನ್ನು ಸಮಾನವಾಗಿ ಕಾಪಾಡ್ಕೊಳ್ತಿದ್ರು. ಅವರೇ ತಾನೇ ಅವರ ಜೀವನ. ಸಣ್ಣ ಸಣ್ಣ ಕೆಲಸಗಳು, ಗಿಡಗಳಿಗೆ ಮಣ್ಣು ತೆಗೆದು ನೀರು ಹಾಕೋದು, ಮನೆ ಗುಡಿಸೋದು, ಇಂಥ ಕೆಲಸಗಳನ್ನ ಮಾಡ್ತಾ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ತಾ ಯಾವಾಗ ತಾರಕ್ನನ್ನು ನೋಡ್ತೀನೋ ಅಂತ ಕಾಯ್ತಿದ್ಲು. ಹೀಗೆ ಒಂದು ದಿನ ಬೆಳಿಗ್ಗೆ ಮಹಡಿ ಮೇಲೆ ಚಹಾ ಕುಡಿತಾ ಗಿಡಗಳ ಮಧ್ಯೆ ಕೂತಿದ್ದಾಳೆ ಲಹರಿ. ಬೆಳಗಿನ ಸುದ್ದಿ ಪತ್ರಿಕೆ ಓದೋದನ್ನು ರೂಢಿ ಮಾಡ್ಕೊಂಡಿದ್ದ ಮಗಳಿಗಾಗಿ ವಾಯುವಿಹಾರಕ್ಕೆ ಹೋಗ್ದ ಅಷ್ಟರಲ್ಲಿ ಬಂದ ಪತ್ರಿಕೆ ನೀಡಿ ಹೋದರು ಭಾಸ್ಕರ್. ಚಹಾ ಕುಡಿದ ಮೇಲೆ ಪತ್ರಿಕೆ ತೆರೆದವಳ ಮಡಿಲಲ್ಲಿ ಬಿತ್ತು ಒಂದು ಕರಪತ್ರ. ಏನಿದು, ಯಾವುದಾದ್ರೂ ಜಾಹೀರಾತು ಪತ್ರಿಕೆನಾ ಅಂತ ಪಕ್ಕಕ್ಕಿಡೋದಕ್ಕೆ ಹೋದವಳಿಗೆ ಅದರಲ್ಲಿ ಅಂದಿನ ಅಪಘಾತದ ಚಿತ್ರಗಳು ಕಾಣಿಸಿದ ತಕ್ಷಣ ಅದನ್ನು ಪೂರ್ತಿಯಾಗಿ ನೋಡಿದ್ಲು. ಅದರಲ್ಲಿ ಹೀಗಿತ್ತು: ನಿಮ್ಮ ಕಾರು ಅಪಘಾತ ಮಾಡಿಸಿದ್ದು ನಾನು ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ, ಆದರೆ ನೀನು ಯಾರೋ, ತಾರಕ್ಕೆ ನೀನೇನಾಗಬೇಕು ಅನ್ನೋದು ಮಾತ್ರ ನನಗೆ ಗೊತ್ತು. ಓದ್ತಿದ್ಲ ಹರಿಗೆ ನಿಜಕ್ಕೂ ಏನೂ ಅರ್ಥ ಆಗ್ತಿಲ್ಲ. ಯಾರಿದನ್ನು ಕಳಿಸಿದ್ದು ಅಂದ್ಕೊಂಡು ಉಳಿದದ್ದನ್ನು ಓದಿದ್ಲು. ನೀನು ತಾರಕ್ ಜೀವನಕ್ಕೆ ಬಂದಿದ್ದಕ್ಕೆ ಅವನಿವಾಗ ಆಸ್ಪತ್ರೆ ಹಾಸಿಗೆ ಮೇಲಿದ್ದಾನೆ. ಆ ಮಾತಿಗೆ ಜೀವವಿಲ್ಲದವಳಂತಾಗ್ಬೋದ್ಲು. ನಿಮ್ಮ ಅದೃಷ್ಟ, ಇಬ್ಬರು ಬದುಕಿ ಹೊರಗೆ ಬಂದಿದ್ದೀರಿ. ಅವನನ್ನು ಬಿಡ್ತಿದ್ರೆ ಈ ಬಾರಿ ಪ್ರಾಣ ಹೋಗುತ್ತೆ. ನಿನ್ನನ್ನು ಕೊಲ್ಲೋದು ನನ್ನ ಉದ್ದೇಶ ಅಲ್ಲ. ತಾರಕ್ ನಿನ್ನ ಜೊತೆ ಸಂತೋಷವಾಗಿರೋದು ನನಗಿಷ್ಟ ಇಲ್ಲ. ಅವನು ಬಂದ ಮೇಲೆ ಹೇಗಾದರೂ ನನ್ನನ್ನು ಪತ್ತೆ ಹಚ್ತಾನೆ, ಬಿಡಲ್ಲ. ಆದರೆ ಅವನನ್ನು ಬಿಟ್ಟು ನೀನು ಹೊಟ್ಟು ಹೋಗಬೇಕು, ದೂರವಾಗಿ, ಎಲ್ಲೋ ಕಾಣಿಸ್ತಂತೆ. ಯಾಕೆಂದರೆ ಒಂದು ಬಾರಿ ತಪ್ಪಿದ ಅಪಘಾತ ಮತ್ತೊಂದು ಬಾರಿ ತಪ್ಪಲ್ಲ. ಈ ಬಾರಿ ತಾರಕ್ ಜೊತೆ ಅವನ ಮನೆಯವರು ಕೂಡ ಇರಬಹುದು, ಇಲ್ಲದಿದ್ದರೆ ತಾರಕ್ ಪ್ರಾಣವೇ ಹೋಗಬಹುದು. ಲಹರಿಯಲ್ಲಿ ಆತಂಕ ಇಡೀ ಮೈಗೆ ಹರಡ್ತು. ಇದೆಲ್ಲ ನಿನಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀನು ತಾರಕ್ಕೆ ದೂರವಾಗಿರಬೇಕಿಲ್ಲ ಅಂದರೆ ಅವನಿಗೆ ಹತ್ರವಾಗಬೇಕು, ಅವನ ಹತ್ರ ಹೋಗಬೇಕಂದ್ರೆ ಯಾರನ್ನಾದರೂ ಕೊಲ್ಲೋದಕ್ಕೂ ಹಿಂಜರಿಯಲ್ಲ. ನನ್ನನ್ನು ಪೊಲೀಸರು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟೇ. ನೀನು ಹೇಗೆ ತೀರ್ಮಾನಿಸ್ತಿದೆಯೋ ನಿನ್ನಿಷ್ಟ. ತಾರಕ್ ಇಲ್ಲಿಗೆ ಬರೋಷ್ಟರಲ್ಲಿ ನೀನಿರಬಾರ್ದು. ಅಲ್ಲಿವರೆಗೆ ಇದ್ದ ಪತ್ರಿಕೆನ ಕೋಪದಿಂದ ಹರಿದು ಬಿಸಾಡಿದ್ಲು. ನಿಜಕ್ಕೂ ಇದೆಲ್ಲ ಯಾರು ಮಾಡಿರ್ಬೋದು? ಒಂದು ವೇಳೆ ರೋಹಿತ್ ಆದರೆ ಅವನಿಗೆ ಅಷ್ಟೊಂದು ತಾಕತ್ತಿಲ್ಲ.
ಅವನ ಮೇಲೆ ಈಗಾಗಲೇ ವಿಚಾರಣೆ ನಡೆದಿದೆ, ಈ ಕೆಲಸ ಅವ್ನು ಮಾಡಿದ್ದಲ್ಲ ಅಂತ ಮಾವನವರು ಹೇಳಿದ್ರೆ ಹಾಗಾದರೆ ಯಾರು? ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.